ರವೆ ಉಂಡೆ ಬೀರಿನಲ್ಲಿ ಕಂಡೆ, ಅಮ್ಮ ಇಲ್ಲ ಅನ್ಕೊಂಡೆ, ಅಪ್ಪ ಇಲ್ಲ ಅನ್ಕೊಂಡೆ, ಕೈಯಲ್ಲಿ ಇಟ್ಕೊಂಡೆ, ಬಾಯೆಲ್ಲ ಹಾಕೊಂಡೆ, ಓಡಿ ಹೋಗಿ ಕಾಲು ಮುರ್ಕೊಂಡೆ. ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈಸ್ ನೋ ಪಾಪ, ಓಪನ್ ಯುವರ್ ಮೌತ್. ನಿಂದು ರಸಾಯನನಾ? ಕೈ ಕಾಲನ್ನ ನೀಟಾಗಿ ಸ್ನಾನ ಮಾಡ್ಕೊಂಡ್ಬಿಡು, ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಕೊಂಡ್ಬಿಡು. ರಸಾಯನ ನೀನು ಮಾಡೋದಾರೆ ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಕೊಂಬ. ಕೈ ಕಾಲೆಲ್ಲ ಫುಲ್ಲು ಶುದ್ಧವಾಗಿರ್ಬೇಕು, ಗಲೀಜಾಗಿರ್ಬಾರ್ದು. ನೀನು ರಸಾಯನ ಮಾಡು ಆಯಿತಾ? ನಾನು ಕೋಸಂಬರಿ ಉಸ್ಲಿ ಉಪ್ಪಿಟ್ಟು ನಾನು ಮಾಡ್ತೀನಿ. ಉಪ್ಪಿಟ್ಟು ಬೇಡ ಅಂದರೆ ನಾನು ಏನು ಮಾಡೋಣ, ಅದಕ್ಕೆ ರಾತ್ರಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇನ್ನೇನು ಮಾಡಲಿ ನಾನು? ಬಾದ್ ಮಾಡೋಂಗಿಲ್ಲ ಪ್ರೀತಿ, ಇವತ್ತು ಅನ್ನ ತಿನ್ನಂಗಿಲ್ಲ. ಬೆಳಗ್ಗೆ ಮಾಡಿದ್ದ ನಂಗೆ ಇಷ್ಟ ಆಗಲಿಲ್ಲ. ಅನಿ ಈಗೇನು ಮಾಡಲ್ಲ ಅನಿ, ನಾನು ರಾತ್ರಿಗೆ ಮಾಡೋದು. ಅಷ್ಟೇ, ಇನ್ನೇನು ಮಾಡೋದು? ಮತ್ತೆ ಮ್ಯಾಂಗೋ ಕಟ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಕೊಡೋಕ್ಕೆ. ಇದಾಗ ತಿನ್ನೋದಿಲ್ಲ, ಹಿಂಗೆ ಕೊಳಸಾಕ್ಬಿಡ್ತಾರೆ ಬೇಕಾರೆ, ಅಲ್ವೇನೋ? ಹಣ್ಣುಗಳನ್ನ ನಾನು ಕಟ್ ಮಾಡಿ ಕೊಟ್ಟರೆ ಮಾತ್ರ ತಿಂತಾವಷ್ಟೇ. ನಮ್ಮನೆ ಮಕ್ಕಳು ಒಂಥರ ವಿಚಿತ್ರವಾದವು. ಅಯ್ಯೋ ದೇವ್ರೆ, ಇನ್ನೊಂಚೂರು ಇಟ್ಬಿಡು ರಿತು, ಪ್ಲೀಸ್ ರಿತು, ಅಷ್ಟೊಂದು ಝೂಮ್ ಹಾಕ್ಬೇಡ. ಕಿವಿಲಿ ಕೊಳೆ ಐತಲ್ಲ ಅದಕ್ಕೆ. ಏನು ನೋಡು, ಕಿವಿಲಿ ಕೊಳೆ ನೋಡು. ನಾನು ನನ್ನ ಮಗನ ನೋಡು. ನಿಮಗೆ ಬಾಯಿಗೊಂದು ಇಡೋದೊಂದು ಬಾಕಿ, ಅದನ್ನೂ ಕೊಡ್ತೀನಿ, ಬಾಯಿಗೂ ಇಟ್ಕೊಡ್ತೀನಿ. ಜ್ಯೂಸ್ ಮಾಡುವೆ? ಹಣ್ಣು ಫ್ರೆಶ್ ಆಗಿ ತಿನ್ನು ಪ್ರೀತು. ಜ್ಯೂಸ್ಗಳನ್ನ ಮಾಡಿ ಕುಡಿಯೋದಲ್ಲ, ಹಣ್ಣ ಫ್ರೆಶ್ ಆಗಿ ತಿನ್ಬೇಕು ಕಣೋ. ಅಯ್ಯೋ ಇದೆಂದು ವಾಟರ್ ಸಿಗಾಕೊಂತು. ಫ್ರೆಶ್ ಆಗಿ ಹಣ್ಣು ತಿನ್ಬೇಕು ಆಯ್ತಾ? ನಾವು ದನಗಳಲ್ಲ ವಾಟರ್ ಕೂತ್ಕೋ. ಫ್ರೆಶ್ ದನಗಳಲ್ವ ಹಣ್ಣು ತಿನ್ನೋದು? ದನಗಳು ಹಣ್ಣು ತಿಂತಾವ? ವಾಟೆ ದನನ. ಇದು ಡಾಬರ್ ಹನಿ. ಆ್ಯಡ್ ಹಾಕ್ಕೊಡ್ಲಿ ನಾನು ಕೊಡು, ಆ್ಯಡ್ ಕೊಡ್ತೀನಿ. ರಸಾಯನಕ್ಕೋಸ್ಕರ ತರಿಸಿರೋದಷ್ಟೇ ಅದು. ನೋಡ, ಈ ಸರಿ ಫಸ್ಟು ನಾನು ಟೇಸ್ಟ್ ಮಾಡ್ತೀನಿ. ಬೇಡ, ಚೆನ್ನಾಗಿರೋ ನೀವು ತಿನ್ನಿ, ಸ್ವಲ್ಪ ನಾನು ತಿಂತೀನಿ, ಪರವಾಗಿಲ್ಲ. ಹುಳಿಯಿಲ್ಲ ಅಷ್ಟೊಂದು, ಚೆನ್ನಾಗಿ. ಮ್ಯಾಂಗೋ ಎಷ್ಟು ಇಷ್ಟ ಗೊತ್ತಾಗ್ತು. ಯಾವ್ಯಾವ ಸೀಸನಲ್ಲಿ ಏನೇನು ಬರುತ್ತೋ ಅದನ್ನು ತಿನ್ನಬೇಕು ಚೆನ್ನಾಗಿ, ಆವಾಗಲೇ ಆರೋಗ್ಯ ಚೆನ್ನಾಗಿರುತ್ತೆ. ಅವರೆಕಾಳು ಸೀಸನಲ್ಲಿ ಅವರೆಕಾಳು, ತೊಗರಿಕಾಳು ಸೀಸನಲ್ಲಿ ತೊಗರಿಕಾಳು, ಮಾವಿನ ಸೀಸನಲ್ಲಿ ಮಾವಿನಣ್ಣು, ಹಿಂಗೆ ತಿನ್ನಬೇಕು. ದೇವ್ರು ಇನ್ನೇನಕ್ಕೆ ಆ ಟೈಮ್ಗೆ ಏನೇನು ಕೊಡ್ತಾರೋ ಅದನ್ನು ತಿಂತಾ ಇರಬೇಕು. ಅದೇ ಆರೋಗ್ಯ. ವಾಯು ಅಂತೆ ಅಂತೆ ಅವೆಲ್ಲ ಅಲ್ಲ, ತಿನ್ನಬೇಕು. ಅಂದರೆ ಹೆವಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಎಷ್ಟು ಬೇಕಷ್ಟು ತಿನ್ನಬೇಕು. ನೋಡಿ, ಈಗ ಪೂಜೆ ಆಯಿತಾ? ಕುಂಕುಮ ಇಟ್ಕೊಂಡ? ವೆರಿ ಗುಡ್. ಪೂಜೆ ಆಗಿ ಕೂತಿದ್ವಿ. ಅಪ್ಪಿ ಕಾಫಿ ಕೊಡ್ತೀಯ ಇಲ್ವಾ? ನಾನೇ ಬಸ್ಕೊಂಬರ್ಲಾ? ನಾನೇ ಬಸ್ಕೊಂಬರ್ಬೇಕು. ಎಷ್ಟೊತ್ತಾಯ್ತು ಗೊತ್ತಾ ಕಾಫಿ ಇಟ್ಟು? ನಮ್ಮ ಪೂಜೆನೇ ಆಯಿತು. ಹಣ್ಣು ತಿಂತೀನಿ ಅಂದೆ. ಮ್ಯಾಂಗೋ ಕೊಡು, ತಿಂತೀನಿ. ಈಗ ಬೇಡ, ಕಾಫಿ ಕುಡಿಬೇಕಲ್ಲ ಬಿಡು. ಎಷ್ಟು ಬಿಸಿ ಉಯ್ಕೊಂಡಿದ್ಯೋ, ಸುಸ್ತು ಪಡ್ತಿದ್ಯಲ್ಲ ಪ್ರೀತಾ. ಅಯ್ಯೋ ದೇವ, ಇವೊಂದೊಂಥರ ಬಿಸಿನೀರು ಹಾಕೊಂಡ್ಬಿಟ್ರೆ ಒಳ್ಳೆ ಮತ್ತೆ ಬಂದಂಗೆ ಆಡ್ತಾನಪ್ಪ. ಬಿಸಿ ಇರಲಿಲ್ಲ. ಸೌದೆ ಒಲೆ ಇದ್ದಾಗಂತೂ ನೀನು ಕಮ್ಮಿ ಹಾಕಂತಿದ್ದೇನಪ್ಪಿತು. ಅಮ್ಮ ಇನ್ನೊಂದೆರಡು ಚೊಂಬು, ಅಮ್ಮ ಇನ್ನೊಂದೆರಡು ಚೊಂಬು, ಗೊತ್ತಾ? ಒಳನರಸೀಪುರದಲ್ಲಿ ಅವಾಗ ಕಡಾಯಿ ಇತ್ತು, ಕಾಯಿ ಮೊಟ್ಟೆ ಹಾಕಿ ನೀರು ಕಾಯಿಸ್ತಿದ್ದಿದ್ದು ಅವಾಗೆಲ್ಲ. ಕಾಯಿ ಮೊಟ್ಟೆ ಒಲೆ ಅವಾಗ ಸೌದೆ ಹಾಕ್ತಿರ್ಲಿಲ್ಲ, ಕಾಯಿ ಮೊಟ್ಟೆ ತಗೊಳ್ಬೇಕು. ನೀರು ಹಾಕ್ತಾಯಿದ್ರೆ ಒಳ್ಳೆ ಬಾಣಂತಿ ಹಾಕಿಸ್ಕೊಂಡಂಗೆ ಹಾಕಿಸ್ಕೊಳ್ಳೋನು. ಅಮ್ಮ ಹಿಂಗೆ ಹಿಂಗೆ ಇಟ್ಕೊಂಬಿಡೋರು. ಅಮ್ಮ ಇನ್ನೊಂದು, ಅಮ್ಮ ಇನ್ನೊಂದು, ಗೊತ್ತಾ? ನೆನಪಾಯ್ತ ಪ್ರೀತು? ಕರ್ಮ. ನೀರು ಹಾಕಿಸ್ಕೊಂಬಿಟ್ಟು ಸುಸ್ತಾಗ್ಬಿಡೋನು. ನನಗೇನೋ ಖುಷಿ ಅಲ್ವಾ, ಇಷ್ಟ. ನಿಮಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡೋದಂದ್ರೆ ಸಖತ್ ಇಷ್ಟ. ಹಂಗೆ ಮಾಡೋನು. ಈಗ ಸೋಲಾರು, ಗೀಸರು, ನೆಟ್ ಒಂದು ಬಕೆಟಲ್ಲಿ ನೀರು ತುಂಬಲ್ಲ ನೆಟ್ಟಿಗೆ ಅಲ್ವಾ? ಸೋಲಾರಲ್ಲಿ ತೃಪ್ತಿಯಾಗಿ ಸ್ನಾನ ಮಾಡೋಕ್ಕಾಗಲ್ಲ. ಗೀಸರಲ್ಲೂ ಅಷ್ಟೇ. ಕಡಾಯಿ ಒಲೆ ಬಿಟ್ಟ ಮೇಲಲ್ಲ,
ಸೌದೆ ಒಲೆ, ಅದರಲ್ಲೂ ಸೌದೆ ಹಾಕಿ ಮಾಡೋದು. ಅದು ಬೆಳಗ್ಗೆ ಕಾಯಿಸಿದ್ರೆ ರಾತ್ರಿ ತನಕ ಬಿಸಿ ಇರೋದು ಅದು. ಬೆಳಗ್ಗೆ ಕಾಯಿಸಿದ್ರೆ ಸಂಜೆ ಮುಖ ತೊಳಿಬೇಕಾದ್ರೆ ಬೆಚ್ಚಗಿರೋದು, ಬೆಚ್ಚ ಬಿಸಿನೇ ಇರೋದು, ಬಿಸಿಗೆ ಇರೋದು. ಅದರಲ್ಲೂ ಸೌದೆ ಒಲೆ ಆಗ್ಬಿಟ್ರೆ ಕೆಂಡಕ್ಕಂತೂ ಇನ್ನೊಂದು ಮಳ್ಳೋಗ್ತಾ ಇರುತ್ತೆ, ಹಂಗಿರುತ್ತೆ. ಈಗೆಲ್ಲ ಇಲ್ಲ. ನಾವು ಮನೆ ಕಟ್ಟಿಸ್ದಾಗ ಪ್ರೀತು ಆಯಿತಾ, ನೀರೊಲೆ ಸೌದೆ ಒಲೆ ಎರಡೂ ಮಾಡ್ಕೋಬೇಕು. ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಆಸೆ, ಮಾಡಿಸ್ತೀನಿ. ಅದು ಆಸೆ ಐತಿ ನೋಡಿ. ಕಣ್ಣು ಹೆಂಗಾಗೈತೆ ಅಂತೀವಿ, ಚೆನ್ನಾಗಿ ಉಯ್ಕೊಂಡವ್ರು ಮಾತ್ರ. ಇಲ್ಲ ಬಿಸಿ ಇರಲಿಲ್ಲ. ಏನ ಬಾಯಿಲಿ ಬರ್ದೇ ಇದ್ರೆ ನಾವು ಒದ್ದೆ ಬಿಡ್ತೀನಿ, ಇಲ್ಲಿಂದನೇ ಜಾಡ್ಸೋದಿದ್ದೀನಿ. ಏನಂದೆ ನೀನು ಅವಾಗಲೇ? ಅದೇ ನಂದಿಲ್ಲ ಬಾಯಿಲಿ ನೋಡಲಿ. ಸುಂಡೋರ್ಲಿ ಬಾಯಿಲಿ ಬೈಸ್ಕೊಡು ಅಂತೆ, ಬೈಸ್ಕೊಡು ಅಂತ ಬಾ. ಏನು ಅಂದಲ್ಲ ಹೇಳು. ಇಲ್ಲಿಂದ ಹೋಗ್ಬೇಕಾರೆ ಏನು ಅನ್ಕೊಂಡೋದೆ ನೀನು? ಏನು ಬೇಕು ನಿಂಗೆ? ನೀ ಕೆಟ್ಟದಾಗ ಕಳಿಸ್ತಿದೀಯ, ನೀ ತಲೆ ಉಟ್ಕೊಂಡು ಕನ್ನಡಕ ಹಾಕೊಂಡು ಅಜ್ಜಮ್ಮ ಅಂತ ಹಾಕ್ತೀನಿ. ನೀ ಅಜ್ಜಿ ಕಾಫಿ ಇಟ್ಕೊಡು ಅಂದ್ರೆ 100 ಮಾತಾಡ್ತಾಳೆ ಒಂದು ಲೋಟ ಕಾಫಿಗೆ. ಏನ ನೀ 1 ಲೋಟ ಕಾಫಿಗೆ 100 ಮಾತಾಡ್ತೀಯ? ಮಾತಾಡ್ದೆ ಏನು ಮಾಡ್ತೀಯ ಹೇಳು? ಏನು ಹೇಳು? ನನ್ನ ತಾಳ್ಮೆ ಕೆಣಕ್ತಾ ಇದೆಯಾ ನೀನು? ನಿಜವಾಗ್ಲೂ ತಂದು ತೋರ್ಸೀಗ. ಇನ್ನೊಂದಷ್ಟು ಬಟ್ಟೆ ಇಟ್ಕೊ ನೋಡಿ. ಕಾಲ್ ಭಾಗ ಒಂದು ಲೋಟಕ್ಕೂ ಆಗಲ್ವಲ್ಲ ನೀ? ಬೆಳಗ್ಗೆನೂ ಹಂಗೆ ಮಾಡಿದೆ, ಈಗಲೂ ಹಂಗೆ ಮಾಡ್ದಲ್ಲ ನೀ? 1 ಗಂಟೆ ಕಾಫಿ ಇಟ್ರೆ ಏಯ್ ಒದ್ಬಿಡ್ತೀನಿ. ನೀನು ಅವಾಗಲೇ ಕೈ ತೊಳೆಯಕ್ಕೆ ಬಂದಿರ್ಲಿಲ್ವಾ? ಸುಳ್ಳು ಹೇಳ್ಬೇಡ. 1 ಕಾಫಿ ಇಡೋ ಅಂತ ಅಂದರೆ 2 ಲೋಟ ಕಾಫಿ ಇಡ್ತಾಳೆ. ಬೆಳಗ್ಗೆನೂ ಹಂಗೆ ಮಾಡೋಳು. 1 ಲೋಟ ಕಾಫಿ ವೇಸ್ಟ್. ಸುಂಡಿ 1 ಲೋಟ ಆಗಿತ್ತು. ಈಗ 2 ಲೋಟ ಕಾಫಿ ಇಟ್ಟಿದ್ಯಾ. ಸುಂಡಿ ಕಾಲ್ ಭಾಗ ಹಾಕ್ಬಿಟ್ಟೈತೆ. ಏನು ನೀ ಸಂಪನ ಹರಳಾಯ್ತು ನೋಡು. ಅರಳಿಲ್ಲ, ನಿಮ್ದು ಬರೀ ಇದೆ ಅಮ್ಮ. ಏನ್ ಮಾಡೋದು? ಏನಮ್ಮ ಏನ ಪ್ರೀತಾ? ಈ ಕೋಲ್ಡ್, ಅದು ಕೋಲ್ಡ್ ಅಲ್ವಾ? ನೀ ಹರಳಲ್ಲ ಬಾ ತಗಡೆ. ಏನು ಮಾಡೋಕ್ಕಾಗಲ್ಲ. ನೀನು 2 ಲೋಟ ಕಾಫಿ ಕೊಡೋ ತನಕ ಮ್ಯಾಂಗೋ ತಿಂತೀನಿ. ಯಾಕೆ ಬಂದೇ ಇರ್ಬಿದ? ಏನು ಇರುವೆಗಳ ಸಾಮ್ರಾಜ್ಯ? ಓಹ್ ಏನೋ ನಿಂಗೆ ಏನದು ಹಿಂಗೆ ಶೀತ ಕತ್ತಿರೋದೇನೋ ಕಣಪ್ಪಿ. ನಲ್ಲಿ ಇರೋದು ಇಲ್ಲಿ ಆಯ್ತಾ? ಇಲ್ಲೂ ಎಲ್ಲ ಕ್ಲೀನಾಗೆ ಐತೆ. ಒಳಗಡೆ ಹೋಗ್ಬಿಟ್ರೆ ಸ್ವಿಚ್ ಬೋರ್ಡ್ ಒಳಗಡೆನೇ ಇರೋದದು. ಅದು ಪೌಡ್ರ್ ಹಾಕ್ಬೇಕಷ್ಟೇ. ನೋಡಲಿ ಏನಕ್ಕೆ ಹಿಂಗೆ ಆಗ್ತವೆ ಹೇಳಿ. ಬೇಕಾ ಮಾಡೋಣ? ಬೇಡ. ಅದೇ 10 ನಿಮಿಷ ಆಗುತ್ತೆ. ಇಲ್ಲ ನೋಡು. ಆಯ್ತು ನೋಡು. ಪಾತ್ರೆ ಸೀಸ್ಬೇಡ ಅಷ್ಟೇ. ಒದ್ಬಿಡ್ತೀನಿ. ಅಳ್ಳಾಡ್ಸಿದ್ರೆ ಬಿಟ್ಟು ಮಾಡಲೇಬೇಡ, ಇದು ವೇಸ್ಟ್ ಆಗುತ್ತೆ. ನಾನು ಬದನೆಕಾಯಿ ಕರಿ ಮಾಡ್ಕೊಬಿಟ್ಟಿದ್ದೀನಿ. ನಾನು ಕಿಡಿಯಲ್ಲಿ ಇಟ್ಟವ ಕಿಡಿಯಲ್ವಾ? ಒಂದೇ ಸಮ ಹೋಯ್ತು ಅಷ್ಟೇ. ಏನಮ್ಮ? ಪಂಚಾಮೃತ ಅಂದ್ರೆ 5 ತರ ಹಣ್ಣಾಕಿ ಮಾಡೋದನ್ನ ಪಂಚಾಮೃತ ಅಂತಾರೆ. ಹಣ್ಣುಗಳನ್ನ ಎಲ್ಲಾ ತರ ಹಣ್ಣುಗಳನ್ನ ಏನೋ ಡ್ರೈ ಫ್ರೂಟ್ಸ್ ಆಗಿದೆ. ಸಾರಿ ಅನಿ, ಏನ್ ಮಾಡ್ತಿದ್ಯಾ ಮನಿ ಈಗ? ಎಂತ ವಿಡಿಯೋ ನೋಡಿ? ಎಲ್ಲ ಅಡಿಗೆ ಆದ್ಮೇಲೆ ವಿಡಿಯೋ ಮಾಡ್ಕೊಂತ ಇರೋದು. ಆಮೇಲೆ ಆಗ್ತೀನಿ. ಕಡಲೆಬೇಳೆ ವಡೆ, ಇದು ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಮಸಾಲ ಉಪ್ಪಿಟ್ಟು. ಐಟಮ್ಸ್ಗಳಲ್ಲಿ ಮಾಡಿಟ್ಟಿದ್ದೀನಿ. ನೋಡ್ಕೊ ಬನ್ನಿ ಅಂತ ಹೋಗಿ ಇವಾಗ ನೋಡ್ಕೊಂಬನ್ನಿ. ವಡೆ ಒಂದೊಂದೇ ಬೇಯಿಸಿದ್ದೆ, ಸ್ವಲ್ಪ ತಿಂತಾ ಇದ್ದೀನಿ. ಮತ್ತೆ ಒಂದು ಸ್ವಲ್ಪ ಬೇಯ್ತಾ ಇದೆ. ಹಳೆ ಬಾಣಲಿನ ಏನು ಮಾಡೋಕ್ಕಾಗತ್ತೆ? ಪ್ರತಿ ಸರಿ ವೀಡಿಯೋ ಮಾಡಿದಾಗೆಲ್ಲ ಹೊಸ ಬಾಣಲಿ ತೋರ್ಸೋಕ್ಕಾಗತ್ತಾ?
ಅದಕ್ಕೆ ನಮ್ಮನೇಲಿ ಇರೋದು ಏನಿದೆ ಹಂಗೆ ತೋರಿಸ್ತಾ ಇರೋದು. ನಾವೇನು ಮಾಡ್ತೀವಿ ಅದನ್ನು ತೋರಿಸ್ತಾ ಇದ್ವಿ. ನೋಡಿ ನನ್ನ ಮಗ ಹೆಲ್ಪ್ ಮಾಡಿದೆ ಇವತ್ತು. ಥ್ಯಾಂಕ್ಸ್ ಅಪ್ಪಿ. ಹೆಚ್ಚು ಕಮ್ಮಿ ಸುಮಾರು ಕೆಲಸ ಮಾಡಿಕೊಟ್ಟವನು ಅಡುಗೆ ಮನೇಲಿ. ನನ್ನ ದೊಡ್ಡ ಮಗಳು ಬರಲಿಲ್ಲ, ಅವಳಿಗೇನೆ ಎಕ್ಸಾಮ್ ಅಂತ ಓದ್ಕೋಬೇಕು ಅಂತ ಅಂದ್ಬಿಟ್ಟು ನಾನೇ ಬೇಡ ಅಂದೆ. ಅದಕ್ಕೆ ಇವನು ಬಂದ ಹೆಲ್ಪ್ ಮಾಡೋದು. ಅಲ್ಲ ತೊಡೆ ಮಾತ್ರ ಸೂಪರಾಗಿ ಬಂದೈತೆ. ಒಡೆ ಕಣೋ ಪ್ರೀತು, ತೊಡೆಯಿಂದ ಪ್ರೀತ ಯಾಕೋ ಪ್ರೀತು ನಿನ್ ತೊಡೆ ದಪ್ಪ ತೊಡೆ ಒಂದು ದಪ್ಪ ತೊಡೆ ನಿಂದೆ ದಪ್ಪ ತೊಡೆ ಪ್ರೀತ. ನಂದು ಒಡೆ ಕಡಲೆಬೇಳೆ ಒಡೆ, ನಿಂದು ತೊಡೆ. ನಿಂದು ದಪ್ಪ ತೊಡೆ. ಸುಸ್ತಾಯ್ತು ಮಾತ್ರ ಇವತ್ತು ಒಂದೇ ಸಮ. ಎಷ್ಟು ಫಾಸ್ಟಾಗಿ ಮಾಡಿರೋದು ಗೊತ್ತಾ ಪಿ? ಎಷ್ಟು ಐಟಮ್ಮು ತೋರಿಸ್ದೇನೋ ಐಟಮ್ನ. ಬನ್ನಿ ಈಗ ಐಟಮ್ ತೋರಿಸ್ತೀನಿ. ಫಸ್ಟು ಉಪ್ಪಿಟ್ಟು ನೀರಿನ ಕುದಿಬೇಕು ಆಯಿತಾ. ಮೇಯ್ನ್ ಇವತ್ತು ಉಪವಾಸ ದಬ್ಬಕ್ಕೆ ಉಪ್ಪಿಟ್ಟೆ ಮೇಯ್ನು. ಹಾಗಾಗಿ ಉಪ್ಪಿಟ್ಟು ಮಕ್ಳಿಗೆ ತಿನ್ನಲ್ಲ ಅಂದರು, ಆದರೂ ಉಪ್ಪಿಟ್ಟೆ ಮಾಡ್ತಾಯಿದ್ದೀನಿ. ಮಧ್ಯಾಹ್ನನೇ ಮಾಡೋಣ ಅಂದರೆ ಎಲ್ಲ ಒಯ್ಯಿ ಅಂದರು, ಅದಕ್ಕೋಸ್ಕರ ಅದ್ರ ಜೊತೆಗೆ ವಡೆ. ಈ ವಡೆ ಬೇಯೋಷ್ಟರಲ್ಲಿ ಮತ್ತೆ ಐಟಮ್ಸ್ ಮಾಡಿಟ್ಟಿದ್ದೀನಿ, ಬನ್ನಿ ತೋರಿಸ್ತೀನಿ. ಹಾಗೇನೆ ನೋಡಿ, ನಿಮ್ಗೆ ಹೇಳಿದ್ನಲ್ಲ ಅವಾಗಲೇ ಬೆಳಗ್ಗೆ ಸಂಪನ್ನ ರುಬ್ಬಿಟ್ರದು ಹರಳೆ ಇಲ್ಲ ನೋಡಿ. ಅದಕ್ಕೆ ಬೆಳಗ್ಗೆಗೆ ದೋಸೆ ಮಾಡ್ಕೊಂಡು ಅದಕ್ಕೇ ದೋಸೆ ಮಾಡಿ ಮಕ್ಕಳಿಗೆ ಆಲೂಗಡ್ಡೆ ಪಲ್ಯ ಮಾಡೋದು ಅಷ್ಟೇ. ಇನ್ನೇನು ಮಾಡೋದು? ಇಲ್ಲಾಂದರೆ ಸುಮ್ಮನೆ ನಾಳೆ ಬೆಳಗ್ಗೆ ಇನ್ನೇನಪ್ಪ ತಿಂಡಿ ಅಂತ ಅನಿಸುತ್ತೆ. ಹಬ್ಬಗಳಿಗೆಲ್ಲ ವಡೆ ಮಾಡಿಕೊಂಡ್ರೆ ಒಂಥರ ಲಕ್ಷಣ. ವಡೆ ಪಾಯಸ ಎಲ್ಲ ಚೆಂದ. ನನಗೆ ವಡೆ ಪಾಯಸನೂ ಜೊತೆಲೇ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ನಮ್ಮ ಕಡೆ ಎಲ್ಲ ತಿಂತಾರಪ್ಪ, ಈ ಕಡೆ ಏನೋ ಗೊತ್ತಿಲ್ಲ. ನಮ್ಮ ಮನೇಲಿ ನಮ್ಮ ತಾಯಿ ಮನೆ ಕಡೆ ಎಲ್ಲ ತಿಂತಾರೆ, ನಮ್ಮ ಯಜಮಾನ್ರ ಕಡೆ ತಿನ್ನಲ್ಲ. ವಡೆನೇ ಬೇರೆ ತಿಂತಾರೆ, ಪಾಯಸನೇ ಬೇರೆ ತಿಂತಾರೆ. ಆದರೆ ನಮ್ಮ ನಂಜನಗೂಡು ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ವಡೆ ಪಾಯಸ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿಂತೀವಿ. ಹಾಗೆ ಒಬ್ಬಟ್ಟು ಪಾಯಸನೂ ಕೂಡ ಮಿಕ್ಸ್ ಮಾಡ್ಕೊಂಡೇ ತಿನ್ನೋದು ನಾವು. ಕಾಯಿ ಒಬ್ಬಟ್ಟು ಇಲ್ಲ ಬೇಳೆ ಒಬ್ಬಟ್ಟು, ಕಡಲೆಬೇಳೆ ಒಬ್ಬಟ್ಟು. ನಮ್ಮ ಮನೆಯಲ್ಲಿ ಅಮ್ಮನ ಮನೇಲಿ ಸಖತ್ತು ಕಡಲೆಬೇಳೆ ಒಬ್ಬಟ್ಟು ಮಾಡೋದು ಜಾಸ್ತಿ. ಆ ಸೈಡೆಲ್ಲ ಬೇಳೆ ಒಬ್ಬಟ್ಟು ಕಮ್ಮಿ. ನಮ್ಮ ಯಜಮಾನ್ರ ಮನೆ ಕಡೆ ಎಲ್ಲ ತೊಗರಿಬೇಳೆ ಒಬ್ಬಟ್ಟು ಸಖತ್ತಾಗಿರೋದು. ಕಡಲೆಬೇಳೆ ಒಳಗೆ ಕಡಲೆಬೇಳೆ ಇನ್ನೂ ಒಬ್ಬಟ್ಟಿನ ಬೇಳೆ ಒಬ್ಬಟ್ಟು ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಸಾಕು, ಇವಾಗ ಇದನ್ನು ತೆಗಿತಾ ಇದ್ದೀನಿ. ವಡೆ ರೆಡಿ, ಕಡಲೆಬೇಳೆ ವಡೆ ರೆಡಿಯಾಗಿದೆ. ಇವಾಗ ತೆಗೆದು ಇದನ್ನು ಇಲ್ಲಿಗೆ ಹಾಕ್ತಾಯಿದ್ದೀನಿ. ಸಾಕು, ಇಷ್ಟೇ. ಇನ್ನೊಂದು ಸ್ವಲ್ಪ ಇಟ್ಟಿದೆ ನೋಡಿ, ಸಾಕು ಇಷ್ಟು 5 ಜನಕ್ಕೆ. ಸ್ಟವ್ ಆರಿಸ್ದೆ ನೋಡಿ, ಇನ್ನೊಂದು ಸ್ವಲ್ಪ ಇಟ್ಟೈತೆ. ಅದನ್ನು ಫ್ರಿಡ್ಜ್ಗೆ ಇಡ್ತೀನಿ. ತಿಂಡಿ ಗಿಂಡಿಗೆ ಹಾಕೋತಾರೆ ನಮ್ಮ ಮಕ್ಕಳು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಕೋತಾರೆ. ಸಾಕಲ್ವ 5 ಜನಕ್ಕೆ ಬೇಕಾದಷ್ಟು. ರವೆ ಹುರಿದಿಟ್ಕೊಂಡಿದ್ದೀನಿ. ಇದು ಉಪ್ಪಿಟ್ಟಿಗೆ ಇನ್ನು ಕುದಿಬೇಕು. ಅಲ್ಲಿ ತನಕ ನಿಮಗೆ ನೋಡಿ ಪಾತ್ರೆಗಳು ಮತ್ತೆ ಎಷ್ಟೊಂದು ಬೀಳ್ತವೆ ಅಂತ. ಅಯ್ಯೋ, ನಮ್ಮ ಮನೇಲಿ ಕೆಲಸಗಳಿಗೇನು ಕಮ್ಮಿ ಇಲ್ಲ. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ ನೋಡಿ. ಇವಾಗ ಕಡಲೆಕಾಳು ಉಸ್ಲಿ, ಕೋಸಂಬರಿ, ರವೆ ಉಂಡೆ, ರಸಾಯನ, ಅಲ್ಲಿ ಉಪ್ಪಿಟ್ಟು ಮತ್ತು ಕಡಲೆಬೇಳೆ ವಡೆ. ಇದಿಷ್ಟು ನಮ್ಮ ಉಪವಾಸ ಹಬ್ಬದ ಸ್ಪೆಷಲ್. ಉಪವಾಸದ ಹಬ್ಬದ ಸ್ಪೆಷಲ್. ತಿಂದೇನೆ? ಹ್ಞೂ, ಏಕಾದಶಿ ತಿಂದೇನೆ. ಕಡ್ಡಿ ನೋಡಿಲಿ ಹೆಂಗಿತ್ತು? ಸೂಪರ್ ಆಗಿ. ಏನು ಟೇಸ್ಟ್ ಮಾಡಿದೆ? ವಡೆ ಹೆಂಗಿತ್ತು? ನಿನ್ನ ವಿಡಿಯೋ ಮಾಡ್ಕೊಂಬಂದ್ಬಿಟ್ಟೆ, ನಾನು ಮಾಡ್ದ? ಅವ್ರಿಗೆ ಮಾಡಿಸ್ಕೊತಿದ್ರು. ಹ್ಞೂ, ಮಾಡಿಸ್ಕೊತಿದ್ರು ಅಲ್ಲಿ. ಬನ್ನಿ ಈಗ ಊಟಕ್ಕೆ. ಆಗೋಯ್ತಾವ? ಬನ್ನಿ 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 ಬನ್ನಿ. ಈಗ ಇನ್ನೂ ಇಲ್ಲ, ಇನ್ನೂ ರವೆನೇ ಹಾಕಿಲ್ಲ ನೀವು. ಅಯ್ಯೋ, ನಿಮ್ಮನ್ನು ಕರಿಯೋ ತನಕನೇ ಆಗುತ್ತೆ. ಬನ್ನಿ, ನಾನೆಲ್ಲ ಪ್ಲೇಟ್ಗೆ ಹಾಕಿದ್ರು 10 ನಿಮಿಷ ಬೇಕು ಬರಕ್ಕೆ ನೀವು. ಕರೆದ್ರು ಅಡುಗೆ ಎಲ್ಲ ರೆಡಿ ಆದ್ರೂ 10 ನಿಮಿಷ ಬೇಕು ನೋಡಿ. ಕುದೀತೈತೆ. ಇವಾಗ ರವೆ ಹಾಕೋಬೇಕು. ಸ್ವಲ್ಪ ಉಪ್ಪು ರುಚಿ ನೋಡ್ಬಿಟ್ಟು ರವೆ ಹಾಕ್ತೀನಿ. ಪ್ರೀತು ಬಾಯಿಲಿ, ಫಾಸ್ಟಾಗಿ ಬಾಯಿಲಿ. ಪಾಪ ಅವನು ಸಖತ್ ಕೆಲಸ ಮಾಡೋನು ಇವತ್ತು. ರವೆ ಉಂಡೆ ಕಟ್ಟಿರೋದೇ ಅವನು ಇವತ್ತು. ರವೆ ಹುರಿದು ಬಾ ಪ್ರೀತು ಬೇಗ. ನೋಡಿ ಇಷ್ಟೆಲ್ಲ ಇದ್ದಿದ್ದಲ್ಲ, ತೆಗೆದಿಲ್ಲ ಆಗ್ತಾ ಇದ್ದೀನಿ. ನಿಮ್ಮ ಹುಡಿ ಇಷ್ಟ ಅಲ್ಲ, ಅವಳು ಹುಡಿ ತಿಂತಾಳೆ. ಒಂದೊಂದ್ಸರಿ ಬಿಡ್ಬೇಕಾದ್ರೆ ಒಂದೊಂದ್ಸರಿ ಬಿಟ್ಕೊಳತ್ತಲ್ಲ, ಆ ಹುಡಿ ಅದರಲ್ಲೇ ಬಿಟ್ಟರೆ ಅದು ಚೆನ್ನಾಗಿರಲ್ಲ. ಹಾಗಾಗಿ
ಒಂಚೂರು ಉಪ್ಪು ನೋಡ್ಬಿಟ್ಟು ರವೆ ಹಾಕ್ತೀನಿ. ಹೊಟ್ಟೆ ಹಸಿತಲ್ವ ನಿಮಗೆ? ಹೊಟ್ಟೆ ಹಸಿತಿಲ್ಲ ಪ್ರೀತು? ಬಾಯ್ ಇಲ್ವಾ? ಸ್ವಲ್ಪ ಸಪ್ಪೆ ಆಗಿತ್ತಲ್ಲ, ಉಪ್ಪು ಹಾಕೋತಾ ಇದ್ದೀನಿ. ತೀರಾ ಸಪ್ಪೆ ಆದರೂ ಚೆನ್ನಾಗಿರಲ್ಲ. ನಾನು ಅಷ್ಟು ಉಪ್ಪು ಹಾಕಿನೇ ನನ್ನ ಮಗಳು ಉಪ್ಪು ಕಮ್ಮಿ ಅಂತಾಳೆ. ಆಯಿತಾ? ರವೆ ಹಾಕ್ಬಿಟ್ಟು ತಿರುಗಿಸೋದು. ಒಂದು ಕೈಯಲ್ಲಿ ರವೆ ಹಾಕಿ ಇನ್ನೊಂದು ಕೈಯಲ್ಲಿ ತಿರುಗಿಸ್ತಾ ಇದ್ರೆ ಗಂಟಾಗಲ್ಲ. ಏನಾಗ್ತಿತ್ತು? ಉಪ್ಪಿಟ್ಟು ಗಂಟಾಗಲ್ಲ. ಗೊತ್ತಾಯ್ತಾ? ಅಲ್ಲಿ ಗಂಟಾಯ್ತಲ್ಲ. ಎಲ್ಲಿ ಗಂಟಾಯ್ತು? ಸೌಟಿತ್ತು ಬಿಡುತ್ತದು ನೋಡಲಿ. ರೆಡಿನಾ? ನೋಡು, ಇನ್ನೊಂದೆರಡೇ ನಿಮಿಷ ಆಗೋಯ್ತು. ಅದೇನು ಬೇಗ ಹರಡ್ಕೊಡುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಹರಡಕ್ಕೆ ಬಿಡೋದಷ್ಟು. ಎರಡು ಅಷ್ಟೇ, ಫಿನಿಶ್. ಇವತ್ತಿನ ಡಿಶ್ ನೋಡಿ ನಮ್ಮ ಮನೆಯಲ್ಲೇ. ಇವತ್ತಿನ ಡಿಶ್ ಬಿಸಿ ಬಿಸಿ ಉಪ್ಪಿಟ್ಟು ಆಯಿತಾ? ನಮ್ಮನೇಲಿ ಉಪವಾಸದ ಹಬ್ಬಕ್ಕೆ ಆಯಿತಾ, ಶಿವರಾತ್ರಿ ಹಬ್ಬಕ್ಕೆ ಸೇಮ್ ಇದೇ ಡಿಶ್ಶು. ಉಪ್ಪಿಟ್ಟು, ಕೋಸಂಬರಿ, ರಸಾಯನ, ರವೆ ಉಂಡೆ ಈ ಸರಿ ಮಾಡಿದ್ದೀವಿ. ಪ್ರತಿ ಸರಿ ಏನು ರವೆ ಉಂಡೆ ಮಾಡಲ್ಲ. ರಸಾಯನ ಅಂತೂ ಇದ್ದೇ ಇರುತ್ತೆ. ಹಾಗೆ ಕಡಲೆಕಾಳು ಉಸ್ಲಿ, ಕಡಲೆಬೇಳೆ ವಡೆ. ಇದಿಷ್ಟು ರೆಗ್ಯುಲರ್ ಡಿಶ್ ಉಪವಾಸದ ಹಬ್ಬ ಮತ್ತು ಶಿವರಾತ್ರಿ 2 ದಿನಕ್ಕೂ. ಬಿಸಿ ಬಿಸಿ ಉಪ್ಪಿಟ್ಟು, ಮಸಾಲೆ ಉಪ್ಪಿಟ್ಟು ಈಗ ಹಾಕ್ಕೊಡ್ತೀನಿ. ಎಲ್ಲರೂ ಊಟ ಮಾಡಿ ಆಯಿತಾ? ಸ್ವಲ್ಪನೇ ಹಾಕ್ತೀನಿ ಅಪ್ಪಿ ಆಯಿತಾ? ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ ಅಪ್ಪಿ, ತಿನ್ನು ಆಯಿತಾ? ಏನು ಆಗಲ್ಲ. ನನಗೆ ಬೇಡ ಅದು. ಏಕೆ? ನಾನು ಅಷ್ಟಷ್ಟು ತಿನ್ನಲ್ಲ, ಅವಳಿಗೆ ಕೊಡಿ. ಯಾರು ತಿನ್ರಿ. ನನಗೆ ರಸಾಯನ ಅಲ್ಲ ಅದು, ಕೋಸಂಬರಿ. ವಡೆ 2 ಹಾಕ್ತೀನಿ. ರವೆ ಉಂಡೆ ಹೇಗೆ ಹಾಕ್ಲಾ? ರವೆ ಉಂಡೆ ಲಾಸ್ಟಿಗೆ ಹಾಕ್ರಿ ಅಂತ ಹೇಳಿಲ್ಲ ಅಂದ್ರೆ ಸ್ವೀಟ್ ಅಲ್ಲಪ್ಪ, ಹಾಕಿ ನನಗೆ. ನೋಡಿ ಇಷ್ಟು ನಮ್ಮ ಡಿಶ್. ಒಂದು ಇಡ್ತೀನಿ. ಏನು ಗೋಡಂಬಿ ದ್ರಾಕ್ಷಿ ಅಷ್ಟು ಹಾಕಿದ್ರು ಕಾಣ್ತಾನೆ ಇಲ್ಲ ಪಿತಾ? ತಿನ್ಬಿಡ್ತೀನಿ. ಬಿಸಿ ಬಿಸಿ ತಿಂದಿರಂತೆ. ಕೋಸಂಬರಿ ರಸ ಬಿಟ್ಬಿಡುತ್ತಪ್ಪಿ. ಅವ್ನಿಗಂದೆ ಉಪ್ಪಾಕಿ ಈಗಲೇ ಕಲಸ್ಬೇಡ ಕಣೋ ಆಯಿತಾ? ಅದು ನೀರು ಬಿಡುತ್ತೆ ಅಂತ ಊರಿಗೆ ಮುಂಚೆ ಕಲಸಿಟ್ಟ. ಹೇಳಿದ ಮಾತು ಎಲ್ಲಿ ಕೇಳ್ತವೆ? ಅಪ್ಪಿ ಹಾಕ್ತೀನಿ ಒಂಚೂರು. ನಾನು ತಿನ್ನೋದೇ ಇಲ್ಲ, ಹಾಕಿ. ನನಗೆ ಬೇಡ ಅದು. ಅಂದರೆ ಎಲ್ಲರೂ ತಿನ್ಬೇಕಾರೆ ನೀನು ತಿನ್ಬೇಕಪ್ಪಿ. ಅಷ್ಟೊಂದು ನೀರು ಬಿಡ್ತಿದ್ದ? ಅದು ನೀರು ಬಿಡು. ತುಪ್ಪ ಹಾಕಿದ್ರೆ ಅದು ಬರೀ ಸೌತೆಕಾಯಿ ಮಾಡಿರೋದಲ್ಲಪ್ಪ. ನಿನ್ನ ಫೇವ್ರೇಟ್ ಅಪ್ಪಿ ಇದು. ಕಡಲೆ ಕಳಿಸ್ತಿದ್ದೆ ಜಾಸ್ತಿ ತಿಂತೀನಿ. ನನಗೆ ಬೇಡ ಅದು ಅಂತಾನೆ ನಾನು ಎಂದಿತ್ತು. ಕಡಲೆ ಕಳಿಸ್ಲಿ ಕೊಡಿ ಅವರಿಗೆ. ನೀನು ಕಡಲೆ ಕಳಿಸ್ಲಿ ಇಷ್ಟ ಅಲ್ಲ. ಪಿಜ್ಜಾ ಮಾಡ್ದ ಹಾಕೊಂಡು ಇದು ನನ್ನ ಪ್ಲೇಟ್. ಹಿಂಗೈತವ? ಚೆನ್ನಾಯ್ತಾ? ಎಲ್ಲ ಟೇಸ್ಟ್ ಮಾಡ್ದ ನಿಜ? ಪ್ರೀತಿ. ಓಕೆ ಫ್ರೆಂಡ್ಸ್, ಊಟ ಮಾಡ್ತೀವಿ ಈಗ. ಅಲ್ಲ ಒಳ್ಳೇದು ಕಲಿಸ್ಕೊಡ್ತಾರೆ. ಮಿಸ್ಸಿ ತಿನ್ನು ಅಂತೀಯಲ್ಲಮ್ಮ ಹುಡುಗಿಗೆ. ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅಯ್ಯಪ್ಪ, ರವೆ ಉಂಡೆ ಇದೆ ತಿನ್ನು ಅದ್ರ ಬದಲು. ಮಿಸ್ಕೊಂಡು ತಿನ್ನೋದಾ? ಅದನ್ನ ಹೇಳ್ಕೊಡೋದಾ? ಅದರಲ್ಲಿರೋ ಟೇಸ್ಟ್ ನಿಮ್ಗೆ ಏನು ಗೊತ್ತು? ಅಯ್ಯೋ, ಏನು ಟೇಸ್ಟ್ ಡಿಫ್ರೆನ್ಸ್ ಆಗ್ಬಿಡುತ್ತೆ. ನೀವು ತಿಂದು ನೋಡಿ, ಯಾವಾಗ ಹೇಳ್ತೀರಾ? ಹೇಳ್ತಾರೆ. ವಿಚಿತ್ರವಾಗಿ ತಿನ್ನೋದು. ತರಲೆ ನನ್ನ ಮಗಳ, ಒಳ್ಳೆ ಬುದ್ಧಿ ಕಲಿ. ಏನು ಮಾಡ್ತಿದ್ದೀಯಪ್ಪಿ? ರಸ ಕುಡಿತಿದ್ದೀನಿ. ಏನು ರಸ? ರಸಾಯನ ಇದು ಕೋಸಂಬರಿ. ಹುಷಾರು, ನೆತ್ತಿ ಇರುತ್ತೆ, ಸಖತ್ ನೆತ್ತಿ ಇರುತ್ತಪ್ಪಿ ಅದು. ನೋಡಿ ಇಷ್ಟು ಉಪ್ಪಿಟ್ಟು ಬಿಟ್ಟವಳೆ. ಇಷ್ಟು ಉಪ್ಪಿಟ್ಟು ಹಾಕೊಂಡೆ ಅಷ್ಟು ಬಿಟ್ಟಿದ್ಯಾ ನೀಲಿ? ಹಂಗೆ ಕಾಣಿಸ್ತಾರಲ್ಲ. ರಸಾಯನ ತಿಂದೆ. ರಸಾಯನ ಹೇಳ್ತಿದ್ದೀವ್ಯಾ? ಒಳ್ಳೆ ತಿಂದೆ. ರಸಾಯನ ತಿಂದಿಲ್ಲ, ತಿಂದೆ. ರಸಾಯನ ಯಾವುದೇ ಕಾರಣಕ್ಕೂ ಒಂದು ಇದನ್ನು ತಿಂದಿಲ್ಲ. ಟೇಸ್ಟ್ ನೋಡಿಲ್ಲ. ವಡೆ ತಿಂದವಳೆ. ಇಲ್ಲಿ ರವೆ ಉಂಡೆ ಅಲ್ಲ ಅಲ್ಲೇ ಅದು ತಿಂತೀನಿ. ಕುಡಿ. ಚೆನ್ನಾಗಿರುತ್ತೆ ಅದು. ಒಳ್ಳೆ ಟೇಸ್ಟ್ ಇರುತ್ತೆ. ಒಳ್ಳೆ ಸೂಪ್ ಇದ್ದಂಗಿರುತ್ತೆ ಅಲ್ವಾ? ನಿಧಾನ ಒಟ್ಟಿ ನನ್ನ ನೆತ್ತಿ ಇರುತ್ತೆ. ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಂಗೆ ಹಾಕಿರೋದ್ರಿಂದ.
ಸೊರಿ ಬೇಡ, ಸೊರದ್ರೇ ನತ್ತಿ ಇರೋದು. ಸೇರ್ದಂಗಾಯ್ತು, ಕಂಟ್ರೋಲ್ ಮಾಡ್ಕೊಂಡಾಗ. ಅದಕ್ಕೆ ಹೇಳಿದ್ದು ಅದನ್ನು ಸೊರಿಬಾರ್ದು, ಜಸ್ಟ್ ಸುಮ್ಮನೆ ನಿಧಾನ ಕುಡಿಬೇಕು, ನಿಧಾನ. ಹುಷಾರು, ಹಸಿಮೆಣ್ಸಿನ್ಕಾಯಿ ಇರುತ್ತೆ, ಆಮೇಲೆ ಅದನ್ನ ತಿನ್ಬಿಟ್ಟಿಯಾ ನೀನು ಅಂತವಳೆ ನೀನು. ಹ್ಞೂ, ಹಸಿಮೆಣ್ಸಿನ್ಕಾಯೂ ಬಿಡಲ್ಲ, ಸಖತ್ ಖಾರ ಇರುತ್ತೆ. ಆಮೇಲೆ ಹುಡುಗಾಟ ಆಡ್ಬೇಡಪ್ಪಿ. ಆಮೇಲೆ ಸಿಕ್ತು. ಏಯ್ ನಿಂಗೆ ಏನು ಬಂದೈತ ನೀ ಹನಿ? ಯಪ್ಪ ದೇವರಿ, ಚಳಿಗೆ ಖಾರ ಅನ್ಸುತ್ತೆ. ಎಂತ ಚಳಿಗೆ ಹನಿ ತಿನ್ನಕ್ಕಾಗಲ್ಲ, ನೀವು ಹೊಟ್ಟೆ ಉರಿ ಕಿತ್ಕೊಳುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಮೆಣಸು ಜಾಸ್ತಿ ನೋಡಿ ಆಯ್ತು. ಹಿಂಗೆ ಅಂತ ಹಿಂಗೆ. ಯಪ್ಪ ದೇವ್ರೆ, ಹೇಳಿ ಮಾತೆಲ್ಲ ಕೇಳ್ತವೆ. ಖಾರ ಖಾರ ತಿಂದು ತಿಂದು ಹೊತ್ತಗಡೆ ತಿನ್ನಲ್ಲ ನೋಡಿ, ಉಪ್ಪಿಟ್ಬಿಟ್ಟವಳೀಗ. ಹಾಂ, ನಗು ತಗೋ, ಇದು ಬೇಕಾ ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಕಾ? ಇದು ತಗೋ, ಅಷ್ಟೊಂದು ತಿನ್ನಕ್ಕೆ ಹಾಕ್ಬಿಡ್ತೀನಿ ಬೈ. ಕೊಡಿ, ಟ್ರೈ ಮಾಡ್ತೀನಿ. ಒದ್ಬಿಡ್ತೀನಿ ಅಂತವಳೆ ನೀನು, ಹುಡುಗಾಟ ಆಡ್ತಾಳೆ. ಕೊಡಿ, ತಿನ್ಬಿಟ್ಟು ರವೆ ಉಂಡೆ ತಿಂತೀನಿ. ನೀನು ಹಸಿಮೆಣ್ಸಿನ್ಕಾಯಿ ಥರದೇ ಉಟ್ಬಿಡ್ತೀನಿ ನಾನು, ಬೇಡ ತುಪ್ಪ ಹಾಕಿದ್ದೀನಿ ಬೇಡ. ತಿನ್ನಿ. ಸ್ಮೆಲ್ ಮುಖ ಎಂತ ಸ್ಮೆಲ್ಲು ಇಲ್ಲ, ಒಂಚೂರು ಇಲ್ಲ, ಪ್ರಾಮಿಸ್ ಸ್ಮೆಲ್ ಇಲ್ಲ. ಬೇಡಮ್ಮ, ನಾನು ತಿಂತಿದ್ದೀನಿ, ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀನಿ. ಬಿಡಬೇಕು. ಹಸಿಮೆಣ್ಸಿನ್ಕಾಯಿ ಹೆಂಗಿತ್ತವ? ಹಸಿಮೆಣ್ಸಿನ್ಕಾಯಿ ಚೆನ್ನಾಯ್ತಾ? ರವೆ ಉಂಡೆ ಸ್ವಲ್ಪ ಉರಿಬೇಕಿತ್ತು, ಅದು ಬೆಂದಿರಲಿಲ್ಲ. ಹಸಿಮೆಣ್ಸಿನ್ಕಾಯಿ ಬೆಂದಿತ್ತಾ? ಹಸಿಮೆಣ್ಸಿನ್ಕಾಯಿ ಬೆಂದಿತ್ತವ? ಹಿಂಗೆ ನಮ್ಮ ಮನೇಲಿ ಮಕ್ಕಳು, ಅದು ಇದೊಂದು ವಿಚಿತ್ರವಾದ ನಾಯಿ. ಇದು ನಮ್ಮನೆ ನಾಯಿ, ನಮ್ಮನೇದು ಏನು ಹೇಳಿ, ದೊಡ್ಡ ನಾಯಿ ಅಲ್ಲಪ್ಪಿ. ನಿಂಗೆ ಹೆಂಗ್ ಒದಿಬೇಕು ಹೇಳು ಮತ್ತೆ, ಹೆಂಗ್ ಒದಿಬೇಕು ಹೇಳು ಮತ್ತೆ. ನಂಗೆ ಹಂಗೂ ಒಂಥರ ಎಣ್ಣೆ ವಾಸನೆ ಬಂತಪ್ಪಿ, ನಾನೆಲ್ಲ ಹೊಡೆ ಹಾಕ್ಬಿಟ್ಟು ನಿಜವಾಗ್ಲೂ ನನ್ನ ಒದ್ಬಿಡ್ತೀನ ನಿಂಗೆ. ನಿಜ ನನಗೆ ಅನ್ನಿಸ್ತು, ನೀವಪ್ಪ ಹಂಗೂ ಇಲ್ಲ ಅಂತ ನಂಗೆ ಅಂತು ನೋಡಲಿ. ನಾನು ನಿಜವಾಗ್ಲೂ ಹೊಡೆ ಹಾಕ್ಬಿಟ್ಟು ನಿಮ್ಗೆ ಎಣ್ಣೆ ಸ್ಮೆಲ್ ಬಂತೇ ಇಲ್ವಾ? ಈಗಲೂ ಬರ್ತೈತೆ, ಅದಕ್ಕೆ ಅದ ಮನೇಲಿ ಬರ್ತಾ ಇರುತ್ತೆ. ನನಗೆ ಭಯ ಆಯ್ತಲ್ಲ, ನಾನು ಹೊಡೆ ಹಾಕಿದ್ನಲ್ಲಮ್ಮ. ಈಗ ನಾನೇನೆ ಎದುರೋಗ್ಬಿಟ್ಟೆ ಈಗ ನೋಡಿ, ಅವಾಗಲೇ ಆಫ್ ಮಾಡಿರೋದು ನಾನು. ಬರೀ ಇವೇ ನೀ ಎದುರಿಸ್ತಲ್ಲ ನೀಗ, ಹೆಂಗ್ ಆಡ್ತವೆ ಅಂದ್ರೆ ಹಿಂಗೆ ನೋಡಿ. ಪಾತ್ರೆಗಳು ಮತ್ತೆ ಎಷ್ಟು ಬಿದ್ದೈತೆ, ಎಷ್ಟು ಪಾತ್ರೆಗಳು ತೊಳೆದ್ರೂ ಅಷ್ಟೆ. ಇನ್ನೂ ಇಷ್ಟು ಪಾತ್ರೆಗಳು. ಯಾರೋ ಇಟ್ಬಿಟ್ಟಾರೆ, ಸಖತ್ ಕಂಡು ವಾಸನೆ ಬಂದಿದೆ. ಮತ್ತೊಂದು ಕಿಚ್ಚೋದಗಡೆ ಯಾರು ಇಲ್ಲ, ಯಾರ ಮನೆಯಲ್ಲಿ ಸಖತ್ ಸ್ಮೆಲ್ ಬರ್ತೈತೆ. ಮರ್ತೋಗ್ಬಿಟ್ಟವ್ರೆ ಅನ್ಸುತ್ತೆ, ಎಣ್ಣೆನೇ ಅದು ಒಟ್ಟಿನಲ್ಲಿ. ಮಲ್ಕೊಂಡ್ಬಿಟ್ಟಿರ್ತಾರೆ. ಅವತ್ತು ಅಷ್ಟೇ ನೀವು ಬರೋದು ಏನೋ ಹಾಳೆ ಸೀರಿಸ್ಬಿಟ್ಟಿದ್ದಾರೆ ನೋಡಿ. ದನಗಳ ಬಾಯಿ ಆಡ್ತಾ ಇರ್ಬೇಕು. ರವೆ ಉಂಡೆ ಎಲ್ಲರೂ ಒಂದೊಂದು ಹಾಕೊಂಡವ್ರೆ. ಈ ಮೇಡಮ್ ಅವರು ನೋಡಿ ಈ ಥರ ತಿಂದೋಳಷ್ಟೆ, ಅವರೊಂದು ತಿಂದಿದ್ದಾರೆ. ಒಂದೇ ನೀನೊಂದು ಪ್ರೀತು, ತಿಂತಾವಳೆ. ನೀನೇ ಒಂದಲ್ವೇನ ಪ್ರೀತು? ತಿಂತಾವಳೆ. ಎಲ್ಲಿ? ಆಮ್ಲೆಟ್ ಸ್ಮೆಲ್, ಅದು ಆಮ್ಲೆಟ್ ಸ್ಮೆಲ್ ಬರ್ತಿರೋದು. ಈಗ ಆಮ್ಲೆಟ್ ಸ್ಮೆಲ್ಲು. ನೀವು ಈಗ ಒಡೆ ಇಟ್ಕೊಂಡಿದ್ದೀರಾ? ಇವ್ರು ಯಾವಾಗ್ಲೂ ಊಟ ಮಾಡಿ ಅರ್ಧ ಗಂಟೆ ಮೇಲಾಯ್ತು ಅಂತೂ ಬಾಯಿ ಆಡಿಸ್ತೇನೆ ಅವ್ರಿಗೆ ನಿಲ್ಸಲ್ಲ. ಬಿಡಿ, ಬೆಳಗಿಂದನು ಏನು ನೆಟ್ಟಗೆ ತಿಂದಿಲ್ವಲ್ಲ, ಅದಕ್ಕೆ ಈ ಹೊಟ್ಟೆ ಹೇಳೋದು. ದನಗಳು ಯಾವಾಗ್ಲೂ ಮೇಯ್ತಾ ಇರ್ತವೆ, ಬಾಯಿ ಆಡಿಸ್ತಾ ಇರ್ತವೆ. ಅಡುಗೆ ರವೆ ಉಂಡೆ ತಿನ್ನಿಸ್ತೀನಿ ಅಂದ್ರೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಡೌನ್ ಮಾಡಿದ್ಲು. ತಿನ್ನೆ ಅಂತ ಅಂದಿದ್ದಾಗ ಒಡೆ ಬೇಕಾದ್ರೆ ತಿನ್ತೀನಿ. ಒಡೆ 3 ಇತ್ತು ಅಪ್ಪಿ, 3 ಒಡೆ. ಇವಾಗ 3, ಆಗೊಂದು 3, ಅಲ್ಲೊಂದು 6, 7, ಇದೊಂದು 8. ಹಂಗಾರೆ ಒಂದು ಒಬ್ಬೆ ಒಬ್ರಿಗೆ ಆಯ್ತು ಅನಿ, ಒಂದು ಒಬ್ಬೆ. ನೀನು? ನಾನೇ 3 ಅನಿ, ತಾವೆರಡು. ಪ್ರೀತು ನೀನು? ನಿನಗೂ 2. ನಾನು 3 ತಿಂದೆ, ನೀನು 3, 4 ತಿಂತಿದ್ದು. ಅವರು 7 ತಿಂದು, 7 ದೃಷ್ಟಿ ಆಗುತ್ತೆ. ಎಲ್ಲಿಟ್ಕೊತೀಯ ಪ್ರಿಯಾದ್ನ? ಇವನ್ನೆಲ್ಲ ಎತ್ತಿಡಿ ಈಗ, ನೋಡಿ ಈಗ ಇವನ್ನೆಲ್ಲ ಎತ್ತಿಡಿ. ಯಾಕನಿ ನಮ್ಮ ಮನೆ ಅನಿ ಬರೀ ಹಿಂಗೇನೆ, ನೀ ತಿನ್ನೋದು ಉಣ್ಣೋದು ಏನಾರು ಕಡಿಮೆ ಮಾಡು. ಬೆಳ್ಕೊಬಿಡು.
ಪ್ರೀತು ನೀವು ಮೊಸರು ಹಾಕೊಂಡೆ ಇನ್ನು ಅಷ್ಟೊಂದು ಸೈಡ್ ಡಿಶ್ ಇತ್ತಲ್ಲ ಪ್ರೀತು ಮೊಸರು ಬೇಕಿತ್ತೇನೋ ಪಿಂಕು ಎತ್ತಿಟ್ಬಿಡು ಪಿಂಕು ಅಮ್ಮ ಅದು ಹಂಗೆ ಇಟ್ರೆ ಇರುವೆಗಳು ಸಾಮ್ರಾಜ್ಯ ಆಗುತ್ತೆ ತಿನ್ಕೊಂಬಿಡು ಓ ನನಗೆ ಹುಚ್ಚು ಅಷ್ಟಿನ ತಿನ್ಕೊಂಬಿಡು ಹುಚ್ಚು ಬಂದವ್ರು ತಿಂತಾರ ಹುಚ್ಚರಿಗೆ ಹೊಟ್ಟೆ ಇರಲ್ವಾ ನೀ ತಿಂತೀಯ ತಿನ್ನು ತಿನ್ನು ನೋಡಿ ಉಪ್ಪಿಟ್ಟೆ ತಿಂದೆ ಇನ್ನು ಉಪ್ಪಿಟ್ಟು ಇಷ್ಟು ಉಳೀತು ಏನು ಒಂದು ಕಾಲು ಪಾವ್ ಅಷ್ಟು ಹಾಕಿದ್ದೆ ಅಷ್ಟೆ ನಮ್ಮ ಮನೇಲಿ ಉಪ್ಪಿಟ್ಟು ಅಷ್ಟು ಉಳೀತು 11:30 ಆಯಿತು ಅಂತೂ ಟೈಮ್ ನೋಡು 11:15 ಆಯಿತು ಅಲ್ವಾ ಕಾಲು ಗಂಟೆ ಫಾಸ್ಟಾ 10 ನಿಮಿಷ ನಾನ್ ವೆಜ್ ಅಕ್ಕ ನೀನು ಬೇಡಕ್ಕೆ ಬೇಡ ನನಗೇನು ನಾನ್ ವೆಜ್ ಏನು ಬೇಕೇ ಆಗಿಲ್ಲ ಅಂತೀಯಲ್ಲಕ್ಕ ಅವ್ರಿಬ್ರು ಬೇಕು ಅಂದಿದ್ರು ತಾವು ಒಬ್ಬರೇ ಉಳಿದಿದ್ದು ತಾವು ಅಂದ್ಬಿಡ್ರಿ ಸಂಡೇ ಅಂದರೆ ನಾನ್ ವೆಜ್ ಅಂದರೆ ಸಂಡೇ ಹಬ್ಬ ಅನ್ನಂಗಿಲ್ಲ ನಿಮಗೆ ಹಬ್ಬಗಳು ಭಾನುವಾರ ಬರಬಾರ್ದಲ್ವ ಅಪ್ಪಿ ವಾರಗಳ ದಿನ ಬಂದ್ರೆ ಖುಷಿ ಸೋಮವಾರ ಶನಿವಾರ ಗುರುವಾರ ಭಾನುವಾರ ಒಂದಿನ ಬಿಟ್ಟು ಯಾವ ದಿನನಾರ ಬರಲಿ ಭಾನುವಾರ ಬೇಕಾದ್ರೆ ಯುಗಾದಿ ಕಳೆದ ಮಾರನೇ ದಿನ ವರ್ಷದುಡು ಬರಲಿ ತಿನ್ಬಿಡ್ತೀರ ಬೇಕಾದ್ರೆ ಶನಿವಾರ ಹಬ್ಬ ಬಂದು ಭಾನುವಾರ ಹಬ್ಬ ಬಂದ್ರೆ ಸೋಮವಾರ ತಿನ್ಬೋದಲ್ಲ ಏನು ತಿಂತೀಯ ಸೋಮವಾರ ದುಡ್ಕು ಯುಗಾದಿ ವರ್ಷದುಡ್ಕು ಅಪ್ಪ ದೇವ ಸೋಮವಾರ ಯಾರು ನಾನ್ ವೆಜ್ ಮಾಡ್ಕೊಂಡು ತಿಂತಾರವ ಮತ್ತೆ ಹಬ್ಬ ಯಾಕೆ ಭಾನುವಾರ ಬರುತ್ತೆ ಹಬ್ಬ ಬಂದಾಗ ಮಾಡ್ಕೊಳ್ಳೋದು ಅಷ್ಟೇ ಮಂಗಳವಾರ ಮಾಡ್ಕೊಳ್ಳೋದು ವರ್ಷದುಡ್ಕು ಮಂಗಳವಾರನೇ ಇದು ಸೋಮವಾರನೇ ಮಾಡ್ಬಿಡ್ತಾರ ನೀನು ಬಾಯಿ ಮುಚ್ಕೊಂಡಿರು ನೀನು ಬಾಯಿ ಮುಚ್ಕೊಂಡಿರು ನೀನು ಇನ್ನೊಂಚೂರು ಬಿಟ್ಟು ಚಿನಿ ಇನ್ನೊಂಚೂರು ಚಿನಿ ನಾನು ಹಾಕ್ಬಿಟ್ಟೆ ಪಾಪ ಅವನಿಗೆ ಸಾರಿ ಮಗನೆ ಯಾವಾಗ್ಲೂ ಹಾಕೋದೆ ಒಂದಿನ ನಾನು ಯಾವಾಗಲೂ ಹಾಕಲ್ಲಪ್ಪ ನಂಗೆ ಅಭ್ಯಾಸ ಇಲ್ಲ ಅದಾಗಿದ್ದ ರಸಾಯನ ಉಳ್ದಿರೋ ರಸಾಯನ ಕೊಡವ ಉಡಿ ತಿಂತೀನಿ ಅಂತಲ್ಲ ಉಡಿ ತಿನ್ಕೊಡವ ವೇಸ್ಟ್ ಕೊಡು ಉಡಿ ತಿನ್ನವ ಇದ್ರ ಜೊತೆ ನೆಂಚ್ಕೊಂಡು ಇದಿಷ್ಟು ಖಾಲಿ ಆಗಿದ್ರೆ ಆಗ್ತಿರ್ಲಿಲ್ವಾ ಇದಿಷ್ಟು ಜಾಸ್ತಿ ಆಗಿತ್ತಾ ಎಲ್ರು ಒಂದೊಂದ್ ಸ್ಪೂನ್ ಹಾಕೊಂಡಿದ್ರು ಮುಗಿಯೋದು 5 ಸ್ಪೂನ್ ಹಾಕೊಂಡಿದ್ರೆ ಮುಗಿಯೋದು ನೀನೇನೆ ಹತ್ತತ್ತು ಒಡೆ ತಿನ್ನಕ್ಕೆ ನನ್ನ ಮನೆಗೆ ರಸಾಯನ ಅಂದರೆ ಫೇವ್ರೇಟ್ ಅಲ್ಲಪ್ಪಿದ ಉಪ್ಪಿಟ್ಟು ಹಾಕೋದೇನ ನಿಮ್ಮ ಅಪ್ಪನಿಗೂ ಇಷ್ಟ ನಿಮ್ಮ ಅಪ್ಪನೂ ಹಾಕಿಸ್ಕೊಂತು ಒಂದು ಕೆಜಿ ಮಾಡಿದ್ದು ಬಾಳ ಇದು ನಾನು ಬೇಡಪ್ಪ ಬೇಕಾದ್ರೆ ಯಾರು ಬೇಕಾದ್ರೆ ಏನವ ಹಿಡಿದಿದ್ದೆ ಆಟ ಆಡ್ಬೇಡ ಏನೇಳು ಏನಾಗ್ತವ ಒಂದ್ಸರ ಐತಿ ತಿಳ್ಕೊಂಡು ನಂಗೆ ಒಂದು ಸ್ಪೂನ್ ಆರು ಕೊಟ್ರಾ ತಿಂದೇ ಇದ್ರೆ ಬೇಡ ಕಣಪ್ಪ ನಾಳೆ ಇಟ್ಕೋಬೇಕಾಗತ್ತ ಆಮೇಲೆ ಓದಾಡ್ಬೇಕು ಬೇಡ ಬೇಡ ತೊಳಪಿದ ಇದಿಷ್ಟ ಅಲ್ಲ ನಿಂಗೆ ಒಂಥರ ಲಾಸ್ಟ್ ಸ್ವಲ್ಪ ರಸ ಬರುತ್ತಲ್ಲ ಅದು ಇಷ್ಟ ನಮಗೆ ಕೋಸಂಬರಿನಲ್ಲಿ ಬರೀ ಸೌತೆಕಾಯಿ ಹಾಕಿ ಕೋಸಂಬರಿ ಮಾಡ್ತೀವಲ್ಲ ಅದರಲ್ಲಿ ರಸ ಬರುತ್ತಲ್ಲ ಅದು ನನಗೂ ಇಷ್ಟ ಈ ಮೇಡಮ್ ಅವ್ರಿಗೂ ಇಷ್ಟ ಏನು ಕೋಸಂಬರಿನಲ್ಲಿ ರಸ ಈಗ ಕುಡ್ದಲ್ಲ ಈಗ ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿರುತ್ತೆ ಅದೊಂಥರ ಖಾರವಾಗಿ ಹಸಿಮೆಣ್ಸಿನ್ಕಾಯಿ ಫ್ಲೇವರು ಮೆಣಸು ಫ್ಲೇವರು ಒಗ್ಗರಣೆ ಹಾಕಿರ್ತೀವಲ್ಲ ಅದ್ರ ಫ್ಲೇವರು ಒಳ್ಳೆ ಟೇಸ್ಟ್ ಇರುತ್ತೆ ನಿಜ ತಾನೇ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೋಡಿ ತಲೆ ಚುಚ್ಕೋತಾಳೆ ಏನು ಮಾಡೋಕ್ಕಾಗತ್ತೆ ನಮ್ಮದು ಸ್ಲೋಗನ್ ಇದೆ ವಿಡಿಯೋ ಮುಗಿಸ್ಕೊಂಡ್ರಿ ಅಂತ ಹೇಳಿದ್ದು ನಾನು ಮತ್ತೆ ಮುಗಿಸ್ಕೊತೀನಿ ಹೇಳೋದನ್ನ ಎಡಿಟ್ ಮಾಡಿ ಹೇಳವ ನನ್ನೇ ಹೇಳ್ದಿದ್ರೆ ಚೆನ್ನಾಗಿ ಹೇಳ್ದೆ ಹೇಳವ ರವೆ ಉಂಡೆ ಬೀರಿನಲ್ಲಿ ಕಂಡೆ ಅಮ್ಮ ಇಲ್ಲ ಅನ್ಕೊಂಡೆ ಅಪ್ಪ ಇಲ್ಲ ಅನ್ಕೊಂಡೆ ಕೈಯಲ್ಲಿ ಇಟ್ಕೊಂಡೆ ಬಾಯೆಲ್ಲ ಹಾಕೊಂಡೆ ಓಡಿ ಹೋಗಿ ಕಾಲು ಮುರ್ಕೊಂಡೆ ಚೆನ್ನಾಗೈತೆ ವೆರಿ ಗುಡ್ ಚೆನ್ನಾಗಿ ಹೇಳೋದಲ್ವಾ ಚೆನ್ನಾಗಿ ಹೇಳ್ದೇನೆ ಇನ್ನೂ ಯಾವ್ದು ಇಟ್ಕೊಂಡಿದ್ದೆ ಬಿಡು ಅನ್ನೋದು ಅದು ನೋಡಿದ ತಕ್ಷಣ ನೆನಪಾಯ್ತು ಅದಕ್ಕೆ ಯಾವಾಗಲೂ ನೀ ವ್ಲಾಗ್ಸ್ ಮಾಡ್ತಾ ಇರ್ತೀವಲ್ಲ ಅವಾಗ ಒಂದೊಂದು ಹೇಳು ರೈಟ್ ಹೇಳವ ಅಂತೀನಿ ಇನ್ನೊಂದು ಹೇಳ್ತಿದ್ದೆ ಗೊತ್ತಾ ನಿನಗೆ ಫೇವ್ರೇಟು ಯಾವ್ದು ಹೇಳು ಈಗಿನ ಮಕ್ಕಳು ಹೇಳ್ತಾರೆ ಯಾವುದೇ ರೈಮ್ಸ್ ಹೇಳಿದ್ರು ಫಸ್ಟ್ ಹೇಳ್ತಾ ಇದ್ದಿದ್ದೆ ಅದು ಜಾನಿ ಹೇಳ ಅದೊಂದು ಹೇಳ್ಬಿಡು ಚೆನ್ನಾಗಿ ಹೇಳ್ತಿದ್ದೆ ಅವಾಗ ಜಾನಿ ಎಸ್ ಪಾಪ ಈಟಿಂಗ್ ಶುಗರ್ ನೋ ಪಾಪ ಟೆಲ್ಲಿಂಗ್ ಲೈಸ್ ನೋ ಪಾಪ ಓಪನ್ ಯುವರ್ ಮೌತ್ ಆಹಾ ನೋಡು ನೀನು ಹೇಳು ಪ್ರೀತಿ ಜಾನಿ ಹೇಳು ಪ್ರೀತಿ ಜಾನಿ ಹೇಳುವ
ಹೇಳವ ಜಾನಿ ತಿಂತಾವನಂತೆ ತಿನ್ಬಿಟ್ಟು ಹೇಳ್ತಾನೆ ತಿನ್ಬಿಟ್ಟು ಸೂಪರ್ ವೆರಿ ಗುಡ್ ಚಾಕ್ಲೇಟ್ ಕೊಡ್ಲಾ ಅಪ್ಪಿ ಹೇಳ್ದಲ್ಲ ಅದಕ್ಕೆ ನೀವು ವಿಡಿಯೋ ಆಫ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದು ಮತ್ತೆ ಆನ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂತೀನಿ. ಎಡಿಟ್ ಮಾಡ್ತೀನಿ. ಈಗ ನೀನು ಹಾಡು ಹೇಳ್ದಲ್ಲ ಚೆನ್ನಾಗಿತ್ತು ಅದು. ಮುಂದೆ ನಿಮ್ಮ ಹತ್ರ ಮಾತೇ ಆಡಲ್ಲ. ಆಡಬೇಡ, ಬಾಯಿಗೆ ಬಟ್ಟೆ ಕಟ್ಕೋ ಅಂತ ಹೇಳಿದ್ನಲ್ಲ, ಬಾಯಿಗೆ ಬಟ್ಟೆ ಕಟ್ಕೋ ಅಂತ ಮಾತೇ ಆಡ್ಬೇಡ. ನೈಲ್ ಪಾಲಿಶ್ ಹೋಯ್ತು ಅನ್ನಿ, ಅದಕ್ಕೆ ನನಗಂದೆ ನಿನಗೆ ನಾನು ಏನಂತ ಹೇಳ್ದೆ ಹೇಳು, ನೈಲ್ ರಿಮೂವರ್ ತಗೋ ಅಂತ. ನೀನು ಹಂಗೆ ಕೊಬ್ಬು ನಿಂಗೆ ಹೋಗು. ತೋರ್ಸಪ್ಪ ದೊರೆ, ಏನು ಮಾಡಿದೆ ತೋರಿಸಿದೋರೆ ನೋಡಿ. ಅದು ಯಾಕಂಗೆ ಇಸ್ಕಿಟ್ಟಿದ್ಯಾ? ಇಸ್ಕಿಲ್ಲ, ಗಟ್ಟಿಯಾಗಿರ್ತದೆ. ಪ್ರೀತು ಅದೆಷ್ಟು ಸ್ಮೂತ್ ಆಗೈತೆ ಗೊತ್ತಾ? ಬಾಯಲ್ಲಿಟ್ರೆ ಕರ್ಗೋಗಂಗೈತೆ. ಏನನ್ನಿ ರವೆ ಉಂಡೆ ಬಾಯಲ್ಲಿಟ್ರೆ ಕರ್ಗೋದಂಗಿಲ್ವಾ? ಸ್ಮೂತ್ ಆಗೈತೆ, ಚೆನ್ನಾಗೈತೆ. ಅವನೊಂದು ಕಲ್ಸೆ ಇಟ್ಟ, ತಿನ್ಬಿಡೋದ್ನ ಪ್ರೀತು. ಬೇಡ ಕಣಮ್ಮ, ಹಂಗೆ ಇಡ್ಬೇಡ, ತಿನ್ನಮ್ಮ. ಹರಡ್ಕೊಳುತ್ತೆ, ಎಲ್ಲದಕ್ಕೂ ಚೆಲ್ಲುತ್ತೆ ಪ್ರೀತು. ಅದು ಒಂದು ಬಾಕ್ಸ್ ಹಾಕಿಟ್ಬಿಡೋ ಅದನ್ನ. ಚಾರ್ಜ್ ಆಯ್ತಾ? ನನ್ನ ಚಾರ್ಜ್ ಬೇಕಾ? ನಿಮ್ದು ಅಲ್ಲೈತೆ ನನಗೆ ಬೆಳಗ್ಗೆ. ಚಾರ್ಜ್ ನಂದೈತೆ ಸಾಕು. ಅಲ್ಲೈತೆ ನೋಡು ರೂಮಲ್ಲಿ. ನನಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ನನಗೆ ಕೊಡ್ಬೇಕು ನೀನು ಅಷ್ಟೇ. ನೀವೇ ತಗೊಂಡೋಗಿ, ನಾನು ಬೆಳಗ್ಗೆ ಹೋಗೋದು. ಹೌದಾ? ಎಷ್ಟು ಗಂಟೆ ತನಕ ಕಾಲೇಜ್ ನಾಳೆ? ನಾಳೆ ನಾನು ನಾರ್ಮಲ್ 5 ಗಂಟೆಗೆ ಬರೋದು. ಅಂದರೆ ಎಕ್ಸಾಮ್ ಮಧ್ಯಾಹ್ನ? ಸರಿ, ಲೈಟ್ ಆಫ್ ಮಾಡು. ಇಲ್ಲ ನೀವು ಬಿಟ್ಕೊಡ್ತೀನಿ ಅಂದ್ರೆ ಹೋಗು. ಮತ್ತೆ 12-13 ಕಿಲೋಮೀಟ್ರ್ ಓಡಾಡ್ತಾರೆ. ಮತ್ತೆ ಬಸ್ ಮಾಡಿಲ್ವಾ? 20,000 ರೂಪಾಯಿ ಸುಮ್ಮನೆ ಕೊಡ್ತೀವಾ? 20,000 20,000 ಬಸ್ಗೆ 20,000. 22 ಅಮ್ಮ. ಅದನ್ನು ಮಾಡ್ತಾರೆ ತಗೋ, ಇನ್ನೊಂದು 10 ವರ್ಷ. ಅದನ್ನು ಮಾಡಲ್ವಾ? ಮಾಡ್ತಾರೆ. ನಿಮಗೆ ನಾನು ಮಾಡಿರೋ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.